ನಮಸ್ಕಾರ ದೇವರು, ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಆಲ್ಸೋ ಸೇಮ್ ಟೆಕ್ನಿಕಲಿ ಬಗ್ಗೆನೇ ಮಾತಾಡ್ತಾ ಹೋಗೋಣ ಬನ್ನಿ. ಸೊ ಇವತ್ತು ನಾನು ಹೇಳ್ತಿರೋ ಟಾಪಿಕ್ ಏನಪ್ಪ ಅಂದರೆ ಟೈಮರ್ ಬಗ್ಗೆ ಮಾತಾಡೋಣ. ಇದು ಬಂದ್ಬಿಟ್ಟು ಟೆಕ್ನಿಕಲಿ ಟೀಮಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಟೈಮರ್ ಅಂದ್ರೇನು, ಅದನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಏನಕ್ಕೋಸ್ಕರ ಬೇಕು ಅದು ಅಂತ ನೋಡ್ತಾ ಹೋಗೋಣ. ಆ್ಯಂಡ್ ದೆನ್ ಅದರ ಸ್ಪೆಸಿಫಿಕೇಶನ್ ಏನು ಅಂತ ನೋಡ್ತಾ ಹೋಗೋಣ ಬನ್ನಿ. ಆ ಟೈಮರನ್ನು ನಾವು ಇವಾಗ ಆಲ್ಮೋಸ್ಟ್ ಕಂಪ್ನಿಗಳು ಮತ್ತು ಇಂಡಸ್ಟ್ರಿಗಳಲ್ಲೇ ಜಾಸ್ತಿ ಯೂಸ್ ಮಾಡ್ಬೋದು, ನೋಡ್ಬೋದು. ಏನಕ್ಕೋಸ್ಕರ ಯೂಸ್ ಮಾಡ್ತಾರಪ್ಪ ಅಂದರೆ ಆನ್ ಆಫ್ ಪರ್ಪಸ್ಗೋಸ್ಕರ. ಇಟ್ಸ್ ಲೈಕ್ ಎ ಸ್ವಿಚ್, ಅದೊಂಥರ ಒಂದು ಟೈಪ್ ಸ್ವಿಚ್ ಆಗಿರುತ್ತೆ. ಸೊ ಇದೇನಂದರೆ ಆನ್ ಆಫ್ ಪರ್ಪಸ್ ಅಷ್ಟೇ. ಸೊ ಅದು ಏನಕ್ಕೋಸ್ಕರ ಅಂದರೆ ಮ್ಯಾನ್ ಪವರ್ ರಿಡಕ್ಷನ್ ಮತ್ತು ನೆಕ್ಸ್ಟ್ ಬಂದ್ಬಿಟ್ಟದ್ದೆ ಪ್ರಾಪರ್ ಟೈಮಿಂಗ್ ಮೇಂಟೈನ್ ಮಾಡೋದಕ್ಕೋಸ್ಕರ. ಸೊ ಅದರಲ್ಲಿ ಹೆಂಗೆ ಅಂದರೆ ಇವಾಗ ನಾವು ಏನು ಸೆಟ್ ಪಾಯಿಂಟನ್ನು ಸೆಟ್ ಮಾಡಿರ್ತೀವಿ ಆ ಟೈಮಿಂಗ್ಸು ಆನ್ ಸೆಕೆಂಡಲ್ಲೇ ಅದು ಆನ್ ಆಗುತ್ತೆ. ಮತ್ತು ಏನು ಆಫ್ ಟೈಮ್ ಕೊಡ್ತೀವಿ ಅದೇ ಟೈಮಲ್ಲಿ ಆಫ್ ಆಗುತ್ತೆ. ಇವಾಗ ಮಾರ್ನಿಂಗ್ 6 AM ಸೆಟ್ ಮಾಡಿ ಆನ್ಗೆ ಮತ್ತು ಈವ್ನಿಂಗ್ 6 PM ಸೆಟ್ ಮಾಡಿ ಆಫ್ ಮಾಡಿದ್ರೆ ಸೊ ಆ ಟೈಮಿಂಗ್ಸಲ್ಲಿ ಪ್ರಾಪರಾಗಿ ಆನ್ ಆಗಿ ಆಫ್ ಆಗುತ್ತೆ. ಸೊ ಮ್ಯಾನ್ ಪವರ್ ಏನಂದರೆ ಕಂಪ್ನಿಗಳಲ್ಲಿ ಯಾವ ಟೈಮ್ಗೆ ಆನ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಪ್ರಾಪರ್ ಟೈಮ್ಗೆ ಆನ್ ಮಾಡೋದಿಲ್ಲ. ಇದೇನಂದರೆ ಪ್ರಾಪರ್ ಟೈಮ್ ಮೇಂಟೈನ್ ಮಾಡುತ್ತೆ ಮತ್ತು ಮ್ಯಾನ್ ಪವರ್ ಡಿಡಕ್ಷನ್ ಮಾಡ್ತಾ ಹೋಗುತ್ತೆ, ರೆಡ್ಯೂಸ್ ಮಾಡುತ್ತೆ. ಸೊ ಇದರ ಸ್ಪೆಸಿಫಿಕೇಶನ್ನ ನೋಡ್ತಾ ಹೋಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇದ್ರದ್ದು ಪ್ರಾಕ್ಟಿಕಲ್ ತೋರಿಸ್ತಾ ಹೋಗ್ತೀನಿ ಬನ್ನಿ. ನೆಕ್ಸ್ಟಲ್ಲಿ ಹೇಳ್ತಾ ಅದು ಯಾವ ಥರ ಕನೆಕ್ಷನ್ ಇರುತ್ತೆ ಅನ್ನೋದನ್ನು ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಅದು ಕಾಂಟ್ಯಾಕ್ಟರ್ ಯಾವ ಥರ ಹೋಲ್ಡ್ ಆಗುತ್ತೆ ಮತ್ತು ಇದನ್ನು ನಾವು ಆಕ್ಸಿಲರಿ ಪವರ್ನ ಯಾವ ಥರ ಕೊಡ್ತೀವಿ ಅದಕ್ಕೆ ಅನ್ನೋದನ್ನ ಒಂದು ವಿಡಿಯೋ ತೋರಿಸ್ತೀನಿ. ಸೊ ಬನ್ನಿ ನೋಡ್ತಾ ಹೋಗೋಣ. ಇದು ತುಂಬ ಇಂಪಾರ್ಟೆಂಟ್ ಆಗಿ ಟೆಕ್ನಿಕಲ್ ಟೂಮಲ್ಲಿ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ನೋಡಿ, ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಸೊ ನೆಕ್ಸ್ಟ್ ಯಾವ್ದಾರ ವಿಡಿಯೋ ಬೇಕಿತ್ತು ಅಂದಲ್ಲಿ ಇನ್ಫಾರ್ಮ್ ಮಾಡಿ, ಅದ್ರ ಬಗ್ಗೆ ಟಾಪಿಕ್ ಮಾಡ್ತೀನಿ. ಸೊ ಬನ್ನಿ ಇವಾಗ ಅದನ್ನ ಪ್ರಾಕ್ಟಿಕಲಿ ನೋಡ್ತಾ ಹೋಗೋಣ, ತೋರಿಸ್ತಾ ಹೋಗ್ತಿರ್ತೀನಿ. ಗೈಸ್, ಇವಾಗ ನಾವೇನು ನೋಡ್ತಿದೀವಿ ಇದೇನೇ ಟೈಮರ್ ಬೋರ್ಡ್. ಇದು ಪವರ್ ಕನೆಕ್ಷನ್ ಹೆಂಗ್ ಮಾಡಿರ್ತಾರೆ ಅಂತ ನೋಡ್ತಾ ಹೋಗೋಣ. ದೆನ್ ಬನ್ನಿ. ಸೊ ಇದು ಕಾಂಟ್ಯಾಕ್ಟರ್, ಇದು ಟೈಮರ್. ಕಾಂಟ್ಯಾಕ್ಟರ್ ಇದು, ಟೈಮರ್ ಇದು. ನೆಕ್ಸ್ಟ್ ಆ ಕಡೆ ಇರೋದೇನೆ MCB. ಇದಕ್ಕೆ ಇನ್ಪುಟ್ ಸಪ್ಲೈನ ನಾವು ತಗೊಂಡು ಔಟ್ಪುಟ್ ಸಪ್ಲೈನ ಟೈಮರ್ ಕನೆಕ್ಟ್ ಮಾಡ್ತೀವಿ MCB ಇಂದ. ಸಿಂಪಲ್ ಕನೆಕ್ಷನ್ ಇದೆ, ಇದು ಆನಲ್ಲಿ ಇದೆ. ಇಲ್ಲಿಗೆ ಬರುತ್ತೆ, ಇದು ಕೆಳಗಡೆ ಇರೋದು ಇನ್ಪುಟ್ ಸಪ್ಲೈ MCB ತಗೊಂಡಿರೋದು. ಔಟ್ಪುಟ್ ಸಪ್ಲೈ ಏನಕ್ಕೆ ಕನೆಕ್ಟ್ ಮಾಡ್ತೀವಿ ಅಂದ್ರೆ ನಮಗೆ ಇದಿಲ್ಲ ಕಾಂಟ್ಯಾಕ್ಟರು, ಅದಕ್ಕೆ ಒಂದು ಆಕ್ಸಿಲರಿ ಸಪ್ಲೈ ಬೇಕು. ಏನಕ್ಕೆ ಅಂದ್ರೆ ಈ ಗ್ರೀನ್ ಕಲರ್ ಏನಿದೆ ಇದು ಓಲ್ಡ್ ಆಗಬೇಕು ಅಂದ್ರೆ ನಮ್ಗೆ ಆಕ್ಸಿಲರಿ ಸಪ್ಲೈ ಬೇಕು. ಇದು T1 T2 T3 ಬಂದ್ಬಿಟ್ಟು ನಮ್ಮ ಔಟ್ಪುಟ್ ಆಗಿರೋದು. ಇನ್ಪುಟ್ ಮೇಲ್ಗಡೆ L1 L2 L3. ಸೊ ಈ ಆಕ್ಸಿಲರಿ ಸಪ್ಲೈ ಬೇಕು ಅಂದಾಗ ನಾವೇನು ಮಾಡ್ತೀವಿ, ಒಂದು ಎಕ್ಸ್ಟ್ರಾ ಅಡಿಷನಲ್ MCB ಪವರ್ಸ್ ತಗೊಂಡು ಟೈಮರಿಂದ ಕಾಂಟ್ಯಾಕ್ಟರ್ಗೆ ಸಪ್ಲೈ ಕೊಡ್ತಾ ಹೋಗ್ತೀವಿ. ಸೊ ಇದು MCB, ಇದು ಕಾಂಟ್ಯಾಕ್ಟರ್, ಇದು ಟೈಮರು. ಅದೇನು ಔಟ್ಪುಟ್ ಸಪ್ಲೈ ಬಂದು ಟೈಮರ್ಗೆ ಬರುತ್ತೆ. ಅಲ್ಲಿಂದ ಲೆಫ್ಟ್ ಸೈಡ್ ಇರೋದೇನೆ ಇನ್ಪುಟ್ ಸಪ್ಲೈ, ರೈಟ್ ಸೈಡ್ ಇರೋದು ಔಟ್ಪುಟ್ ಸಪ್ಲೈ. ಏನಕ್ಕೆ ಅಂದರೆ ಇದು ಕಾಂಟ್ಯಾಕ್ಟರ್ಗೆ ಇದು ಕೊಡ್ತೀವಿ ಆಕ್ಸಿಲರಿ ಸಪ್ಲೈ ಕೊಡೋಕ್ಕೆ. ಯಾಕೆಂದ್ರೆ ಅದು ಗ್ರೀನ್ ಕಲರ್ ಏನಿದೆ ಅದು ಓಲ್ಡ್ ಆಗಬೇಕು ಅಂದ್ರೆ ಆಕ್ಸಿಲರಿ ಸಪ್ಲೈ ಕೊಡಬೇಕು. ಆವಾಗ ನಾವು ಟೈಮರಲ್ಲಿ ಏನು ಟೈಮ್ ಸೆಟ್ ಮಾಡಿರ್ತೀವಿ ಅದು ವರ್ಕ್ ಆಗ್ತಾ ಹೋಗುತ್ತೆ. ನೋಡಿ, ಇದು ಇಷ್ಟೇ. ಇದು MCB ಯೂಸಸ್ ಏನಂದ್ರೆ ಸಪ್ಲೈ ತಗೊಂಡು ಟೈಮರ್ ಕೊಡೋದಕ್ಕೆ, ಟೈಮರಿಂದ ಆಕ್ಸಿಲರಿ ಸಪ್ಲೈನ ಕಾಂಟ್ಯಾಕ್ಟರ್ ಒಳಗಡೆ ಗ್ರೀನ್ ಏನಿದೆ ಅದು ಓಲ್ಡ್ ಆಗೋದಕ್ಕೆ. ಅದು ಮ್ಯಾಗ್ನೆಟಿಕ್ ಕಾಯಿಲ್. ಸೊ ಅದು ಓಲ್ಡ್ ಆದಾಗಲೇ ನಾವು ಸೆಟ್ ಮಾಡಿರೋ ಪಾಯಿಂಟ್ ಮೇಲೆ ಅದು ವರ್ಕ್ ಆಗ್ತಾ ಹೋಗೋದು. ಸೊ ಇದು ಕನೆಕ್ಷನ್ ಇಷ್ಟೇ, ಸಿಂಪಲ್ ಆಗಿದೆ, ಏನು ಇದಿಲ್ಲ. ಇದು ಏನಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ ಟೈಮರ್ನ ಅಂದ್ರೆ ಇದರಿಂದ ಆಗೋದು ನಮಗೆ ದಟ್ ಈಸ್ ದ ಮ್ಯಾನ್ ಪವರ್ ರಿಡಕ್ಷನ್ ಅಂಡ್ ಟು ಮೇಂಟೈನ್ ದ ಪ್ರಾಪರ್ ಟೈಮಿಂಗ್ಸ್. ಸೊ ಏನಂದ್ರೆ ಇದು ಮ್ಯಾನ್ ಪವರ್ ರಿಡಕ್ಷನ್ ಮಾಡೋಕ್ಕೆ ಮತ್ತು ಪ್ರಾಪರ್ ಟೈಮಿಂಗ್ಸ್ ಅಲ್ಲಿ ಆನ್ ಆಫ್ ಮಾಡೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀವಿ. ಮತ್ತೆ ಇದು ಏನಂದ್ರೆ ಟೈಮರ್ ಇಸ್ ಎ ವರ್ಕಿಂಗ್ ಲೈಕ್ ಎ ಒನ್ ಸ್ವಿಚ್ ಓನ್ಲಿ. ದಟ್ ಈಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ವಿಚ್. ಇಷ್ಟು ನಾವು ಇದನ್ನ ಪರ್ಪಸ್ ಯೂಸ್ ಮಾಡೋದು. ಸೊ ಇದರಲ್ಲಿ ನಾವು ಪ್ರಾಪರ್ ಟೈಮ್ಗೆ ಆನ್ ಆಫ್ ಆಗುತ್ತೆ ಮತ್ತು ಮೇಂಟೈನೆನ್ಸ್ ಡಿರೆಕ್ಷನ್ ಮಾಡ್ಬೋದು. ಇವನ್ನ ನಾವು ಜಾಸ್ತಿ ಇಂಡಸ್ಟ್ರಿಗಳಲ್ಲಿ ನೋಡ್ತಾ ಹೋಗ್ತೀವಿ ಮತ್ತು ಕಂಪ್ನಿಗಳಲ್ಲಿ ನೋಡ್ತಾ ಹೋಗ್ತೀವಿ. ಇವಾಗ ಕೆಲವು ನ್ಯೂ ಮನೆ ಡಿಸೈನಿಂಗಲ್ಲೆಲ್ಲ ಟೈಮರ್ ಸೆಟ್ ಮಾಡ್ಕೊಳ್ತಿರ್ತಾರೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.